ನಾಮದಲ್ಲಿ ಇವತ್ತಿನ ವಾಕ್ಯ ಜ್ಞಾನೋಕ್ತಿ 10ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ದೇವರು ಆಶೀರ್ವಾದ ಯಾವಾಗ ಕೊಡುತ್ತಾನೆ ಅದರಲ್ಲಿ ದುಃಖವನ್ನು ಸೇರಿಸುವುದಿಲ್ಲ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ಪ್ರಿಯರೇ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ ಎಲ್ಲೆಲ್ಲಿ ದೇವರು ಆಶೀರ್ವಾದ ಮಾಡಿದ್ದಾನೆ, ಅಲ್ಲಿ ಯಾವಾಗ ದೇವರು ಆಶೀರ್ವಾದ ಮಾಡುತ್ತಾನೆ ಅಲ್ಲಿ ದುಃಖ ಸೇರಿಸುವುದಿಲ್ಲ, ಅಲ್ಲಿ ರೋಗಗಳು ಸೇರಿಸುವುದಿಲ್ಲ, ಅಲ್ಲಿ ಚಿಂತೆಗಳು ಸೇರಿಸುವುದಿಲ್ಲ. ಆದರೆ ಅದು ನಮ್ಮ ಆಲೋಚನೆ ಹಾಗಾಗುತ್ತದೆ, ದೇವರು ಆಶೀರ್ವಾದ ಮಾಡಿದ್ದಾನೆ ಆದರೆ ನನ್ನ ಜೀವಿತದಲ್ಲಿ ಹೀಗೆ ಯಾಕೆ ಆಗ್ತಾ ಇದೆ, ನನ್ನ ಕುಟುಂಬದ ಜೀವಿತದಲ್ಲಿ ಕೆಟ್ಟದ್ದು ಯಾಕೆ ಆಗ್ತಾ ಇದೆ, ನನ್ನ ಸೇವೆಯ ಜೀವಿತದಲ್ಲಿ ಯಾಕೆ ಕೆಟ್ಟದ್ದು ಆಗ್ತಾ ಇದೆ, ನಮ್ಮ ಮಕ್ಕಳ ಜೀವಿತದಲ್ಲಿ ಯಾಕೆ ಕೆಟ್ಟದ್ದು ಆಗ್ತಾ ಇದೆ, ನನಗೆ ಹಣ ಬರ್ತಾ ಇಲ್ಲ, ಯಾಕೆ ಇವೆಲ್ಲ ಕೆಟ್ಟದ್ದು ಆಗ್ತಾ ಇದೆ. ಯಾವಾಗ ದೇವರು ಏನಾದರೂ ನಿನಗೆ ಆಶೀರ್ವಾದ ಕೊಡುತ್ತಾನೆ ಅದರಲ್ಲಿ ದುಃಖ ಸೇರಿಸುವುದಿಲ್ಲ, ಅದರಲ್ಲಿ ರೋಗ ಸೇರಿಸುವುದಿಲ್ಲ, ಅದರಲ್ಲಿ ಚಿಂತೆ ಭಯ ಸೇರಿಸುವುದಿಲ್ಲ. ದೇವರ ಆಶೀರ್ವಾದ ಅದು ಒಳ್ಳೆಯದೇ. ಯಾವಾಗ ಮಕ್ಕಳಿಗೆ ರೋಗ ಕೊಡುವುದಿಲ್ಲ, ಚಿಂತೆ ಕೊಡುವುದಿಲ್ಲ, ಭಯ ಕೊಡುವುದಿಲ್ಲ, ಒತ್ತಡ ಕೊಡುವುದಿಲ್ಲ. ಯಾವಾಗ ದೇವರು ನಿನಗೆ ಏನೇನೋ ಆಶೀರ್ವಾದ ಮಾಡುತ್ತಾನೆ ಅದರಲ್ಲಿ ಸಮಾಧಾನ ಕೊಡುತ್ತಾನೆ, ಅದರಲ್ಲಿ ಪ್ರೀತಿ ಕೊಡುತ್ತಾನೆ, ಅದರಲ್ಲಿ ಯೇಸುವಿನ ಆರೋಗ್ಯ ಕೊಡುತ್ತಾನೆ, ಅದರಲ್ಲಿ ಅಭಿವೃದ್ಧಿ ಕೊಡುತ್ತಾನೆ. ಯಾವಾಗ ದೇವರು ನಿನಗೆ ಏನಾದರೂ ಒಂದು ಚಿಕ್ಕ ಆಶೀರ್ವಾದ ಮಾಡಿದ್ದಾನೆ ಅಂದರೆ ಅದರಲ್ಲಿ ನಿನಗೆ ಸಮಾಧಾನ ಕೊಡುತ್ತಾನೆ. ಇವತ್ತು ನಿನ್ನಲ್ಲಿ ಅನೇಕ ಹಣದ ಆಶೀರ್ವಾದ ದೇವರು ನಿನಗೆ ಕೊಟ್ಟಿರಬಹುದು, ಆ ಹಣದಲ್ಲಿ ನಿನಗೆ ದೇವರು ಸಮಾಧಾನ ಕೊಡುತ್ತಾನೆ. ನಿನಗೆ ಏನೇನೋ ಬೈಕ್ ಕೊಟ್ಟಿರಬೇಕು, ಕಾರ್ ಕೊಟ್ಟಿರಬೇಕು, ದೊಡ್ಡ ಬಂಗ್ಲಾ ಕೊಟ್ಟಿರಬೇಕು ದೇವರು, ಅದರಲ್ಲಿ ನಿನಗೆ ದೇವರು ಸಮಾಧಾನ ಕೊಡುತ್ತಾನೆ. ಅದರಲ್ಲಿ ನಿನಗೆ ಚಿಂತೆ ಭಯ ಒತ್ತಡ ಕೊಡುವುದಿಲ್ಲ. ಆದರೆ ನಿನ್ನ ಯೋಚನೆ, ನನ್ನ ಯೋಚನೆ, ಲೋಕದ ಯೋಚನೆ, ದೇವರು ನನಗೆ ಆಶೀರ್ವಾದ ಮಾಡ್ತಾ ಇಲ್ಲ, ದೇವರು ಆಶೀರ್ವಾದ ಮಾಡಿದ್ದಾನೆ ಆದರೆ ನನಗೆ ಇವು ಯಾಕೆ ಕೊರತೆ ಇದೆ, ಯಾಕೆ ನನಗೆ ಸಾಲ ಇದೆ, ಯಾಕೆ ನನ್ನ ಮಕ್ಕಳಿಗೆ ರೋಗ ಇದೆ, ಯಾಕೆ ನನಗೆ ನನ್ನ ಸೇವೆ ಬೆಳೀತಾ ಇಲ್ಲ, ಯಾಕೆ ಇವೆಲ್ಲ ಅಂತ ನಾವು ಪ್ರಶ್ನೆ ಹಾಕ್ತಾ ಇದ್ದೇವೆ. ಹಾಗೆ ಇಲ್ಲ ಪ್ರಿಯರೇ, ಅಲ್ಲಿ ಬರೆಯಲ್ಪಟ್ಟಿದೆ ದೇವರು ಯಾವಾಗ ಆಶೀರ್ವಾದ ಮಾಡುತ್ತಾನೆ ಅದರಲ್ಲಿ ದುಃಖ ಸೇರಿಸುವುದಿಲ್ಲ. ಇವತ್ತು ನಿನ್ನ ಶರೀರವನ್ನು ದೇವರು ಆಶೀರ್ವಾದವಾಗಿ ಕೊಟ್ಟಿದ್ದಾನೆ, ನಿನಗೆ ಏನೇನು ಕೊಟ್ಟಿದ್ದಾನೆ ಎಲ್ಲವೂ ಆಶೀರ್ವಾದ ಇದೆ. ಆದರೆ ನಿನ್ನ ನೋಡುವ ದೃಷ್ಟಿ ನೀನು ಬದಲಾವಣೆ ಮಾಡಬೇಕು. ನೀನು ನೋಡುವ ನಿನ್ನ ಯೋಚನೆಯ ದೃಷ್ಟಿ ಬದಲಾವಣೆ ಮಾಡಿದರೆ ಅವು ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಏನು ಆಶೀರ್ವಾದ ಕೊಟ್ಟಿದ್ದೇನೆ ಅದು ಎಲ್ಲ ನಿನಗೆ ಒಳ್ಳೆಯದಕ್ಕಾಗಿದೆ, ನಿನ್ನ ಜೀವಿತವನ್ನು ಉತ್ತಮಕ್ಕಾಗಿದೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ಅನೇಕ ಜನರು ದೇವರ ಬಗ್ಗೆ ಗುಣಗುಡ್ತಾ ಇದ್ದಾರೆ, ದೇವರು ನನಗೇನು ಕೊಡ್ತಾ ಇಲ್ಲ, ದೇವರು ನನಗೆ ಅದು ಕೊಡ್ತಾ ಇಲ್ಲ, ದೇವರು ನನಗೆ ಇದು ಕೊಡ್ತಾ ಇಲ್ಲ, ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಎಷ್ಟು ಸೇವೆ ಮಾಡ್ತಾ ಇದ್ದೇನೆ, ಎಷ್ಟು ಬೈಬಲ್ ಓದ್ತಾ ಇದ್ದೇನೆ, ಉಪವಾಸ ಮಾಡ್ತಾ ಇದ್ದೇನೆ, ಆದರೆ ನನಗೆ ಏನೂ ಕೊಡ್ತಾ ಇಲ್ಲ ಅಂತ ಅವ್ರು ಪ್ರತಿದಿನ ದೇವರ ಮೇಲೆ ಗುಣಗುಡ್ತಾ ಇದ್ದಾರೆ. ಅದಕ್ಕೆ ಅವರನ್ನು ಆಶೀರ್ವಾದ ಕಾಣ್ತಾ ಇಲ್ಲ ಅವರ ಜೀವಿತದಲ್ಲಿ. ದೇವರು ನಿನಗೆ ಆಲ್ರೆಡಿ ಆಶೀರ್ವಾದ ಕೊಟ್ಟಿದ್ದಾನೆ, ಅದಕ್ಕೆ ನೀನು ನೋಡಬೇಕು. ನೀನು ನೋಡುವ ದೃಷ್ಟಿ ಬದಲಾವಣೆ ಆದರೆ ಎಲ್ಲವೂ ಬದಲಾವಣೆ ಆಗುತ್ತೆ. ನಿನ್ನ ಕುಟುಂಬ, ನಿನ್ನ ಸೇವೆ, ನಿನ್ನ ಕೆಲಸ ಕಾರ್ಯಗಳು ಎಲ್ಲ ಬದಲಾವಣೆ ಆಗುತ್ತದೆ. ಒಂದು ನಂಬು ದೇವರಿಗೆ, ದೇವರು ನಿನಗೆ ಏನು ಆಶೀರ್ವಾದ ಮಾಡಿದ್ದಾನೆ ಅದು ನೋಡು, ಅದರಲ್ಲಿ ಸಮಾಧಾನ ಇರುತ್ತದೆ. ಯಾವುದಾದರೂ ಚಿಕ್ಕದ ಆಶೀರ್ವಾದ ಇರಲಿ, ದೊಡ್ಡದಿರಲಿ, ಅದಕ್ಕಿಂತ ದೊಡ್ಡದಿರಲಿ, ಯಾವಾಗ ಯೇಸು ನಿನಗೆ ಆಶೀರ್ವಾದ ಮಾಡುತ್ತಾನೆ ಅದು ಒಳ್ಳೆಯದನ್ನೇ ಆಶೀರ್ವಾದ ಮಾಡುತ್ತಾನೆ. ಅದರಲ್ಲಿ ದುಃಖ, ಚಿಂತೆ, ಭಯ, ಒತ್ತಡ ಕೊಡುವುದಿಲ್ಲ. ನಿನಗೆ ಏನು ಆಶೀರ್ವಾದ ಮಾಡುತ್ತಾನೆ ಅದರಲ್ಲಿ ಸಮಾಧಾನ, ಆರೋಗ್ಯ, ನೆಮ್ಮದಿ, ತೃಪ್ತಿ ಕೊಡುತ್ತಾನೆ. ಅದಕ್ಕೆ ಈ ವಾಕ್ಯ ನೀನು ಯಾರಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇರ್ಬೋದು, ಎಲ್ಲಾದರೂ ಇರ್ಬೋದು, ಈ ವಾಕ್ಯ ನೀನು ಕೇಳುವಾಗ ದೇವರು ನಿನಗೆ ಏನು ಆಶೀರ್ವಾದ ಕೊಟ್ಟಿನ, ಒಂದು ದೊಡ್ಡ ಆಶೀರ್ವಾದ ಏನೆಂದರೆ ನಿನಗೆ ಉಸಿರು ಕೊಟ್ಟಿದ್ದಾನೆ, ನಿನಗೆ ಜೀವದ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ, ಅದೇ ದೊಡ್ಡ ಆಶೀರ್ವಾದ. ಈ ಆಶೀರ್ವಾದವನ್ನು ನೀನು ಪ್ರತಿದಿನ ಸಂತೋಷ ಪಡಬೇಕು, ಅದರಲ್ಲಿ ತೃಪ್ತಿಯಾಗಿರಬೇಕು. ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು ಆಶೀರ್ವಾದ ಮಾಡಲಿ. ಆಮೀನ್.